ಯಾರನ್ನಾದರೆ ನೀವು ಕಣ್ಣು ಮುಚ್ಚಿ ಕುರುಡಾಗಿ ನಂಬುವಿರೋ ಅವರೇ ನಿಮ್ಮ ಕಣ್ಣು ತೆರೆಸುವ ಗುಣಪಾಠಗಳನ್ನು ಕಲಿಸುತ್ತಾರೆ. ಭಗವಂತ ನಮಗೆ ಮನಸ್ಸಿನೊಂದಿಗೆ ಬುದ್ಧಿಯೂ ಕೊಟ್ಟಿರುವನು. ಬರೀ ಕುರುಡಾಗಿ ನಂಬುವುದಲ್ಲ, ಎಲ್ಲವನ್ನೂ ವಿಚಾರಿಸಿ ತಿಳಿದು ಹೆಜ್ಜೆ ಇಡುವುದು ಒಳಿತು. ಕೆಟ್ಟವರಿಗೆ ಹತ್ತಿರವಿದ್ದರೂ ತೊಂದರೆಯಿಲ್ಲ, ಆದರೆ ಅವಸರಕ್ಕೆ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತಹ ಮನುಷ್ಯರಿಂದ ಮಾತ್ರ ದೂರ ಇರುವುದು ಒಳಿತು. ನನ್ನದು ಅಲ್ಲದ್ದು ನಾವು ಎಷ್ಟೇ ಬೇಕೆಂದುಕೊಂಡರೂ ಅದು ಸಿಗುವುದಿಲ್ಲ. ನನ್ನದಾಗಿರುವುದು ಎಷ್ಟೇ ಬೇಡ ಅಂದುಕೊಂಡರೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈ ಸೃಷ್ಟಿ ಆರಂಭ ಆದಾಗಿನಿಂದ ಈ ಪ್ರಪಂಚದಲ್ಲಿ ಮನುಷ್ಯ ಏನೆಲ್ಲ ಆವಿಷ್ಕರಿಸಿರುವನೋ, ಹಾಗೆ ಏನೆಲ್ಲ ನಿರ್ಮಿಸಿರುವನೋ ಅದೆಲ್ಲವನ್ನೂ ಮೊದಲು ಮನಸ್ಸಲ್ಲಿ ನಿರ್ಮಿಸಿರುವನು, ಯೋಚನಾ ರೂಪದಲ್ಲಿ ನಿರ್ಮಿಸಿರುವನು, ನಂತರ ಬಾಹ್ಯವಾಗಿ ನಿರ್ಮಾಣಗೊಂಡಿದೆ. ನೀವೇ ಯೋಚಿಸಿ ನೋಡಿ, ನೀವು ಏನೇ ಮಾಡಬೇಕೆಂದು ಅಂದುಕೊಂಡರೆ ಅದು ಮೊದಲು ನಿಮ್ಮ ಮನಸ್ಸಲ್ಲಿ ಯೋಚನೆ ಬರುತ್ತದೆ. ಎಲ್ಲಿಗಾದರೂ ಹೋಗಬೇಕು ಅಂದುಕೊಂಡರೆ ಮೊದಲು ಅದರ ಯೋಚನೆ ಬರುತ್ತದೆ, ನಂತರ ಅದನ್ನು ಮಾಡುವಿರಿ. ಮನುಷ್ಯನ ಕ್ಷಣ ಕ್ಷಣದ ಜೀವನ ನಡೆಯುತ್ತಿರುವುದು ಅವನ ಯೋಚನೆಯಿಂದ. ಮನುಷ್ಯನ ಜೀವನ ಅವನ ಯೋಚನೆಗೆ ತಕ್ಕ ಹಾಗೆ ನಡೆಯುತ್ತದೆ. ಅದಕ್ಕೆ ಹೇಳುವುದು ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ಇಂದು ನೀವು ಏನಾಗಿರುವಿರೋ ಅದು ನಿಮ್ಮ ಯೋಚನೆಯ ಪ್ರತಿಫಲವೆಂದೇ ತಿಳಿಯಿರಿ. ನಿಮಗೆ ಏನು ಬೇಕು ಅದನ್ನು ಮಾತ್ರ ಯೋಚಿಸಿ, ಆದರೆ ನಾವು ಬೇಡವಾದದ್ದನ್ನು ಯೋಚಿಸಿ ನಮ್ಮ ಶಕ್ತಿಯನ್ನೆಲ್ಲ ಬೇಡವಾದ ಕಡೆಗೆ ಹರಿಯುತ್ತದೆ. ಯಾವ ವ್ಯಕ್ತಿ ದುಃಖದಲ್ಲಿರುವನೋ ಅವನು ದುಃಖವನ್ನೇ ಯೋಚಿಸುತ್ತಿರುವನು. ಮೊದಲು ನಿಮ್ಮ ಯೋಚನೆಯನ್ನು ಬದಲಾಯಿಸಿ, ನಿಮಗೆ ಬೇಕಾದದ್ದನ್ನು ಯೋಚಿಸಲು ಆರಂಭಿಸಿ, ಅದನ್ನೇ ಅಭ್ಯಾಸ ಮಾಡಿ. ಯಾರೆಲ್ಲ ವ್ಯಕ್ತಿಗಳು ಏನೆಲ್ಲ ಸಾಧನೆ ಮಾಡಿರುವರೋ ಅದನ್ನು ಮಾತ್ರ ಯೋಚಿಸಿರುವರು, ಅದನ್ನೇ ಜೀವಿಸಿರುವರು, ಅದನ್ನೇ ಉಸಿರಾಡಿರುವರು, ಅದನ್ನೇ ನಿದ್ರಿಸಿರುವರು, ಅದರಿಂದ ಯಶಸ್ವಿ ಆಗಿರುವರು. ಒಂದು ಅಂದಾಜಿನ ಪ್ರಕಾರ ಒಬ್ಬ ಮನುಷ್ಯ ಪ್ರತಿದಿನವೂ 60,000 ಯೋಚನೆಗಳನ್ನು ಮಾಡುವನು ಎಂದು ಮನೋವಿಜ್ಞಾನ ಹೇಳುತ್ತದೆ. ಇವುಗಳಲ್ಲಿ ನಿಮಗೆ ಬೇಕಾಗಿರುವ 1-2 ಯೋಚನೆಗಳು ಬೇಡವಾದ ಉಪಯೋಗವಿಲ್ಲದ ಸಹಸ್ರಾರು ಯೋಚನೆಗಳಲ್ಲಿ ಬೆರೆತು ಶಕ್ತಿಯನ್ನು ಕಳೆದುಕೊಂಡಿದೆ. ನಿಮ್ಮ ಶಕ್ತಿಯೆಲ್ಲ ಹರಿದು ಹಂಚಿ ಹೋಗಿದೆ. ಇದರಿಂದ ಪ್ರಕೃತಿಯೂ ಸಹ ಸಹಕರಿಸುವುದಿಲ್ಲ. ಯಾವಾಗಾದರೆ ನೀವು ನಿಮಗೆ ಬೇಕಾಗಿರುವುದನ್ನು ಮಾತ್ರವೇ ಯೋಚಿಸುವುದನ್ನು ಆರಂಭಿಸುವಿರೋ ಆಗ ನಿಮ್ಮ ಆತ್ಮಶಕ್ತಿಯೆಲ್ಲ ಆ ಒಂದು ಯೋಚನೆಗೆ ಶಕ್ತಿಯನ್ನು ತುಂಬಿ ಅದನ್ನು ಸಫಲಗೊಳಿಸಲು ಪ್ರಕೃತಿಯೂ ಸಹ ಸಹಕರಿಸುತ್ತದೆ. ಮೊದಲು ನಿಮಗೆ ಏನು ಬೇಕೋ ಅದನ್ನು ಒಂದು ಕಾಗದದಲ್ಲಿ ಬರೆಯಿರಿ. ಅವುಗಳಲ್ಲಿ ಮುಖ್ಯವಾದದ್ದನ್ನು ಮಾತ್ರವೇ ಆರಿಸಿ ಮೊದಲು ಅದನ್ನು ಸಫಲಗೊಳಿಸಲು ಹೆಜ್ಜೆ ಇಡಿ. ಪ್ರತಿನಿತ್ಯವೂ ಅದನ್ನೇ ಧ್ಯಾನಿಸಿ, ಅದನ್ನೇ ಯೋಚಿಸಿ. ಬರೀ ಯೋಚಿಸುವುದಲ್ಲ, ಬಹುಮುಖ್ಯವಾಗಿರುವುದು ಸಕಾರಾತ್ಮಕವಾಗಿ ಯೋಚಿಸುವುದು. ಅಂದರೆ ನಿಮಗೆ ಬೇಕಾಗಿರುವುದು ಈಗಾಗಲೇ ಆಗಿದೆ ಅನ್ನೋ ಭಾವದಲ್ಲಿರುವುದು. ಇದುವೇ ಸಕಾರಾತ್ಮಕವಾಗಿ ಯೋಚಿಸುವ ವಿಧಾನ. ಯಾವಾಗಾದರೆ ಆ ಭಾವನೆಯಲ್ಲಿರುವಿರೋ ಆಗ ಅದನ್ನು ಸಫಲಗೊಳಿಸುವ ಒಂದೊಂದೇ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಬುದ್ಧಿಯು ಅದರ ಕಡೆಗೆ ಹರಿಸಿ, ನಿರಂತರ ಶ್ರಮಿಸಿ, ಯಶಸ್ವಿ ಆಗುವವರೆಗೂ ಶ್ರಮಿಸುತ್ತಲೇ ಇರಿ. ನಿಮ್ಮಲ್ಲಿ ಯಾವುದೇ ಶಕ್ತಿ ಸಾಮರ್ಥ್ಯವಿಲ್ಲದಿದ್ದರೂ ತೊಂದರೆಯಿಲ್ಲ, ಆದರೆ ಸೋಮಾರಿತನ ಮಾತ್ರ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡ. ಸೋಮಾರಿಗಳು ಯಾವುದನ್ನೂ ಸಾಧಿಸಲಾರರು. ಸುತ್ತಿಗೆಯಿಂದ ಒಡೆಯುವ ಒಂದು ಪೆಟ್ಟಿನಿಂದಲೇ ಕಲ್ಲುಬಂಡೆ ಸೀಳುವುದಿಲ್ಲ. ಅದಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಕೊಟ್ಟಾಗಲೇ
ಅದು ಒಡೆಯುವುದು. ಹಾಗೆ ಒಂದೇ ಪ್ರಯತ್ನದಿಂದಲೇ ಯಶಸ್ಸು ಸಿಗುವುದಿಲ್ಲ. ಅದಕ್ಕೆ ವಿಶ್ರಾಂತಿ ಇಲ್ಲದ ಪ್ರಯತ್ನ ಬೇಕು. ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಅವುಗಳ ಪರಿಹಾರಕ್ಕೆ ಮಾರ್ಗಗಳ ಬಗ್ಗೆ ಯೋಚಿಸುವುದು ಅಭ್ಯಾಸ ಮಾಡಿಕೊಂಡರೆ ನೀವು ಅಭಿವೃದ್ಧಿ ಹೊಂದಬಲ್ಲಿರಿ. ನೀವು ಯಶಸ್ವಿ ಆಗಬೇಕೆನ್ನುವ ತೀವ್ರತೆ, ಹಾಗೆ ಯಶಸ್ಸು ಆಗುವೆ ಅನ್ನುವ ನಂಬಿಕೆ ಮತ್ತು ನಿರಂತರ ಸಾಧನೆ, ಈ ಮೂರೂ ಇದ್ದರೆ ಈ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸಬಲ್ಲರು. ಯಾರು ಕಷ್ಟಪಡುವುದನ್ನು ಇಷ್ಟಪಡುವರೋ ಅಂಥವರನ್ನು ಅದೃಷ್ಟವೂ ಕೂಡ ಬಿಟ್ಟು ಹೋಗುವುದಿಲ್ಲ. ಸುಮ್ಮನೆ ಕುಳಿತು ಕಣ್ಣೀರು ಸುರಿಸುವುದಕ್ಕಿಂತ ಕಷ್ಟಪಟ್ಟು ಬೆವರು ಸುರಿಸಿದರೆ ಯಶಸ್ಸು ಕೂಡ ನಿಮ್ಮ ಗುಲಾಮವಾಗುತ್ತದೆ. ನೀವು ಏನು ಆಗಬೇಕೆಂದುಕೊಳ್ಳುವಿರೋ ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಒಳಿತಾಗಬೇಕು. ನಕಾರಾತ್ಮಕವಾಗಿ, ಹಿಂಸಾತ್ಮಕವಾಗಿ ಮತ್ತು ದ್ವೇಷಪೂರಿತವಾದದ್ದನ್ನು ಯೋಚಿಸಬೇಡಿ. ಅದರ ಪರಿಣಾಮ ಯಾವಾಗಲೂ ಅಶಾಂತಿಯನ್ನು ಉಂಟು ಮಾಡುತ್ತದೆ. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಬೇಡದಿರುವ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಬೇಕು. ನೀವು ಮಾಡಬೇಕಾಗಿರುವ ವಿಷಯದ ಕುರಿತಾಗಿಯೇ ಚಿಂತನೆ ಮಾಡಬೇಕು. ಆಗ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಯೋಚನೆಗಳಿಗೆ ಸಕಾರಾತ್ಮಕತೆಯನ್ನು ತರುವ ಮೂಲಕ ನಿಮ್ಮ ಗುರಿಗಳನ್ನು ಸುಲಭವಾಗಿ ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ. ಸಕಾರಾತ್ಮಕತೆಯೇ ಸಫಲತೆಗೆ ಪ್ರಮುಖ ಹೆಜ್ಜೆ. ಹಾಗೂ ನಿರಂತರ ಪ್ರಯತ್ನ, ಪರಿಶ್ರಮ, ಧೈರ್ಯ ಮತ್ತು ಛಲ ಇವುಗಳು ಎಂದಿಗೂ ಅಪಜಯವನ್ನು ತಂದುಕೊಟ್ಟ ಉದಾಹರಣೆಗಳಿಲ್ಲ. ಜೀವನವನ್ನು ನಿರಂತರವಾಗಿ ಒಬ್ಬರಿಗೊಬ್ಬರು ಸ್ಫೂರ್ತಿಗೊಳಿಸುತ್ತಿರಬೇಕು. ಪ್ರತಿನಿತ್ಯವೂ ಇಂತಹ ಮಾತುಗಳನ್ನು ಕೇಳುತ್ತಿರಬೇಕು. ಹಾಗೆ ಇತರರಿಗೂ ಕೇಳಿಸುತ್ತಿರಬೇಕು. ಆಗ ಜೀವನವಿಡೀ ಸಂತೋಷ, ಶಾಂತಿ, ನೆಮ್ಮದಿಯ ಬದುಕು ನಮ್ಮದಾಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.